ಕೆಂಪು ಕೂದಲು ದೈತ್ಯರು. ನೆವಾಡಾದ ಪೈಯೂಟ್ಗಳು ಸುತ್ತಮುತ್ತಿನ ಜನಾಂಗಗಳ ಸದಸ್ಯರನ್ನು ದಾಳಿ ಮಾಡಿ ಅವರನ್ನು ಭಕ್ಷಿಸುವ ದೈತ್ಯರ ಒಂದು ಜನಾಂಗದ ಬಗ್ಗೆ ಮಾತನಾಡಿದರು. ಅವರ ಪೌರಾಣಿಕ ಕಥೆಗಳಿಗಂತೂ ಅವರು ಸಿಟಿಕಾ ಎಂದು ಕರೆಯುವ ದೈತ್ಯರು ಅವರ ಮೇಲೆ ಯುದ್ಧ ಮಾಡಿದರು. ಇದು ಅವರ ಸಮೀಪದ ಜನಾಂಗಗಳ ಮೇಲೆ ಭಯವನ್ನು ಮತ್ತು ನಾಶವನ್ನು ತಂದಿತು. ನಿರಂತರ ಹೋರಾಟದ ನಂತರ ಜನಾಂಗಗಳು ಈ ಅಪಾಯಕಾರಿ ಶತ್ರುವನ್ನು ಒಟ್ಟಿಗೆ ಎದುರಿಸಿದರು. ಕೊನೆಯ ದೈತ್ಯರನ್ನು ಜನಾಂಗಗಳು ಹೊರಗೆ ಓಡಿಸಿ ಅವರು ಲೆವೆಲಾಕ್ ಗುಹೆಯ ಒಳಗೆ ಆಶ್ರಯ ಹುಡುಕಿದರು. ಜನಾಂಗಗಳು ಈ ಅವಕಾಶವನ್ನು ಹಿಡಿದು ಗುಹೆಯ ಬಾಗಿಲನ್ನು ಬೆಂಕಿಯಿಂದ ಸುಟ್ಟು ಅಲ್ಲಿ ಉಳಿದ ಕೆಂಪು ಕೂದಲು ದೈತ್ಯರನ್ನು ಸಂಹರಿಸಿದರು. ಆಶ್ಚರ್ಯವಾಗಿ 1911ರ ಆದಿಗಳಲ್ಲಿ ಗುಹೆಯ ಬಾಗಿಲಿನ ಸಮೀಪದಲ್ಲಿ ಅತಿ ಹೆಚ್ಚು 1911ರಲ್ಲಿ ಲೆವೆಲಾಕ್ ಗುಹೆಯನ್ನು ಖನಿಸುತ್ತಿದ್ದ ಗ್ವಾನೋ ಖನಿಗಳು ಸಾವಿರಾರು ಕಲೆಗಳು ಮತ್ತು ಮುಮ್ಮಡಿಗಳನ್ನು ಕಂಡರೂ ಅವುಗಳಲ್ಲಿ ಕೆಂಪು ಕೂದಲು ಅಂಕಿತವಾಗಿದ್ದವು. ಸ್ಥಳೀಯ ವಿಶ್ವವಿದ್ಯಾಲಯವು ಗುಹೆಯನ್ನು ಅನ್ವೇಷಿಸಲು ಕರೆದುಕೊಂಡಿತು, ಕಲೆಗಳು ಮತ್ತು ಮುಮ್ಮಡಿಗಳನ್ನು ತೆಗೆದು ಹಾಕಲಾಯಿತು ಮತ್ತು ಅನೇಕ ಸಂಗ್ರಹಾಲಯಗಳಿಗೆ ವಿತರಿಸಲಾಯಿತು. ಅದೇನೇನೋ ಅದ್ಭುತವಾಗಿ ಮುಮ್ಮಡಿಗಳು ಜನರ ದೃಷ್ಟಿಯಿಂದ ಮಾಯವಾದವು. ಲೆವೆಲಾಕ್ನ ದೈತ್ಯರು ಬಗ್ಗೆ ಮಾಡಲಾದ ದಾವಣೆಗಳ ಸತ್ಯತೆಯ ಬಗ್ಗೆ ವಿದ್ವಾಂಸರ ನಡುವೆ ನಿಶ್ಚಿತ ಚರ್ಚೆಯಿದೆ. ಆದರೆ ಆದಿಗಳಲ್ಲಿ 2 ಕೆಂಪು ಕೂದಲು ದೈತ್ಯರ ಅವಶೇಷಗಳು ದಾಖಲಾಗಿದ್ದವು. ಒಬ್ಬಳು ಎತ್ತರದಲ್ಲಿ 1.98 ಮೀಟರ್ಗೆ ಮಾಪಿನ ಹೆಣ್ಣು ಮತ್ತೊಬ್ಬಳು 2.44 ಮೀಟರ್ಗಿಂತ ಹೆಚ್ಚು ಎತ್ತರದ ಗಂಡ ದೈತ್ಯರ ಅವಶೇಷಗಳು. ನೇವಾಡ ವಿಶ್ವವಿದ್ಯಾಲಯದಲ್ಲಿ ನಡೆಸಿದ ಸಂಶೋಧನೆಯು ದೈತ್ಯರಲ್ಲಿ ಒಬ್ಬನು ನಿಜವಾಗಿ ಮಾತ್ರ 1.83 ಮೀಟರ್ಗೆ ಎತ್ತರವಿದ್ದದ್ದು ದಾಖಲಾಗಿದೆ. ಅದು ಹೇಳಿದ 2.44 ಮೀಟರ್ಗಿಂತ ಹೆಚ್ಚು ಎತ್ತರವಿದ್ದದ್ದಲ್ಲ. ಎರಡನೇ ಅನ್ವೇಷಣೆಯ ಕೊನೆಯಲ್ಲಿ ಕಡಿಮೆ ಸಮಯದಲ್ಲಿ ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಲೇಖನದಲ್ಲಿ ಲೆವೆಲಾಕ್ನ ನೇರವಾದ ಕಾಡುಮನೆಯ ಸಮೀಪದ ಒಂದು ದೈತ್ಯ ಮೂಲಗಳು ಕಂಡುಬಂದಿದ್ದವು. ಅವುಗಳ ಎತ್ತರಗಳು 2.60 ಮೀಟರ್ಗೆ ಮತ್ತು 3 ಮೀಟರ್ಗೆ ಹೆಚ್ಚಿದವು ಮತ್ತು ಅವುಗಳನ್ನು ಪ್ರಾಚೀನ ಈಜಿಪ್ಟ್ನಲ್ಲಿ ಮಾಡಿದ ರೀತಿಯಲ್ಲಿ ಅಳವಡಿಸಲಾಗಿತ್ತು. ಸ್ಪ್ಯಾನಿಷ್ ಜೇಂಟಿಯರ್. ಉದಾಹರಣೆಗೆ 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಜೇಂಟಿಯರ್ ಪೆಡ್ರೋ ಸಿಯೇಜಾ ಡಿ ಲಿಯನ್ ಪ್ರಾಚೀನ ಪೆರುವಿಯನ್ ಕಥೆಯನ್ನು ಹೊತ್ತಿದ್ದಾರೆ. ಅವನ ಬರಹಗಳಲ್ಲಿ ಡಿಲಿಯನ್ ಬರೆದಿದ್ದಾರೆ, ಈ ಆಕೃತಿಗಳು ದಾರಿಯಲ್ಲಿ ಸಮುದ್ರದ ಮೇಲೆ ಬಂದವು, ರೀಡ್ಗಳಿಂದ ಮಾಡಿದ ಹಡಗುಗಳಂತೆ, ಮತ್ತು ಕೆಲವರು ಅಷ್ಟೇ ಎತ್ತರದವರಾಗಿದ್ದರು. ಸಾಮಾನ್ಯ ಮನುಷ್ಯನು ಅವರ ಮೊಗಕ್ಕೆ ಮಾತ್ರ ಹೋಗುತ್ತಿದ್ದನು. ಮತ್ತು ಹೆಚ್ಚು ಉತ್ತರದ ಆಂಡಿಯನ್ ಪರ್ವತಗಳಲ್ಲಿ ಪೆರು ಮತ್ತು ಬೊಲಿವಿಯನ್ ನಡುವೆ ನಡುಗಿದ ತಲೆಗಳು ಕಂಡುಬಂದವು. ಇದು ಹೇಳಲಾಗಿದೆ ಅವುಗಳ ಅವಶೇಷಗಳು ಸಾಮಾನ್ಯ ಮನುಷ್ಯರ ಅವಶೇಷಗಳಿಗಿಂತ ಸುಮಾರು 3,000 ವರ್ಷಗಳ ಹಿಂದಿನವು ಮತ್ತು ಅವುಗಳಲ್ಲಿ ಕೆಲವು ಕೆಂಪು ಕೂದಲು ಇದ್ದವು. 2002ರಲ್ಲಿ ಗಣ್ಯರ ಯುದ್ಧತಂತ್ರದ ತಂಡವು ಕಂದಹಾರ್ ಜೈಂಟ್ ಅನ್ನು ಕೊಂದಿತು ಎಂದು ಹೇಳಲಾಗುತ್ತದೆ. ಇದು 13 ಅಡಿ ಎತ್ತರದ ಜ್ವಾಲೆಯ ಕೆಂಪು ಕೂದಲು, ಪ್ರತಿ ಕೈಯಲ್ಲಿ 6 ಬೆರಳುಗಳು ಮತ್ತು 2 ಹಲ್ಲುಗಳನ್ನು ಹೊಂದಿತ್ತು. ದೈತ್ಯನ ಹತ್ಯೆಯು 2002ರಲ್ಲಿ ಆಪರೇಷನ್ ಎಂಡ್ಯೂರಿಂಗ್ ಫ್ರೀಡಂನ ಉತ್ತುಂಗದಲ್ಲಿ ಸಂಭವಿಸಿತು. ಮಿಲಿಟರಿಯು ಅಫ್ಘಾನಿಸ್ತಾನದ ಮೇಲೆ ಯುಎಸ್ ಆಕ್ರಮಣದ ಸಮಯದಲ್ಲಿ ಕಂದಹಾರ್ ಪ್ರಾಂತ್ಯದಲ್ಲಿ ಅವರ ವಾಸ್ತವಿಕ ರಾಜಧಾನಿಯಲ್ಲಿ ತಾಲಿಬಾನ್ನೊಂದಿಗೆ ಉಗ್ರ ಯುದ್ಧಗಳಲ್ಲಿ ತೊಡಗಿದ್ದರು. ಅಫ್ಘಾನಿಸ್ತಾನದ ದಕ್ಷಿಣದಲ್ಲಿರುವ ಕಂದಹಾರ್ನ ದೂರದ ಪರ್ವತ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದಾಗ ಸೈನಿಕರ ಗುಂಪು ನಾಪತ್ತೆಯಾಗಿದೆ ಮತ್ತು ಅವರು ಸ್ವಲ್ಪ ಸಮಯದವರೆಗೆ ರೇಡಿಯೋ ಸಂಪರ್ಕವನ್ನು ಮಾಡಲು ವಿಫಲವಾದಾಗ ಮಿಲಿಟರಿ ವಿಶೇಷ ಆಪ್ಸ್ ಘಟಕವನ್ನು ತನಿಖೆಗೆ ಕಳುಹಿಸಿತು, ಆದರೂ ಅವರು ಸೇರಿರುವ ಸಶಸ್ತ್ರ ಪಡೆಗಳ ಶಾಖೆಯನ್ನು ಎಂದಿಗೂ ದೃಢೀಕರಿಸಲಾಗಿಲ್ಲ. ನಂತರ ಪರ್ವತಗಳಲ್ಲಿ ಎತ್ತರದಲ್ಲಿ ಘಟಕವು ಸುತ್ತಲೂ ಚದುರಿದ ಸೇನಾ ಉಪಕರಣಗಳನ್ನು ಹೊಂದಿರುವ ಗುಹೆಯನ್ನು ಕಂಡಿತು, ಆದರೆ ಕಾಣೆಯಾದ ಸೈನಿಕರ ಯಾವುದೇ ಲಕ್ಷಣಗಳಿಲ್ಲ ಮತ್ತು ಆಗ ಅವರು ಕಂದಹಾರ್ ದೈತ್ಯನ ಮೇಲೆ ಅವಕಾಶ ಪಡೆದರು. ಕಥೆಯು ಹೇಳುವುದರೊಂದಿಗೆ ಬೆಳೆಯುತ್ತದೆಯಾದರೂ ಹುಮನಾಯ್ಡ್ 15 ಅಡಿಗಳಷ್ಟು ಎತ್ತರಕ್ಕೆ ಬೆಳೆದಿದೆ ಎಂದು ಕೆಲವು ವರದಿಗಳು ಸೂಚಿಸುತ್ತವೆ. 6 ಅಂಕೆಗಳು, ಚರ್ಮದ ಮೊಕಾಸಿನ್ಗಳು ಮತ್ತು ಮೃತದೇಹಗಳ ವಾಸನೆಯನ್ನು ಹೊಂದಿರುವ ಈ ಕೆಂಪು ತಲೆಯ ದೈತ್ಯ ಗುಹೆಯಿಂದ ಇದ್ದಕ್ಕಿದ್ದಂತೆ ಹೊರಹೊಮ್ಮಿತು ಮತ್ತು ಒಂದನ್ನು ಶೂಲಕ್ಕೇರಿತು. ಈಟಿಯೊಂದಿಗೆ ಸೈನಿಕರು. ಅವುಗಳ ನಡುವೆ ತಂಡವು ಪೂರ್ಣ ಆಟೋಸ್ 4 ಕಾರ್ಬೈನ್ಗಳು, ರೀಕಾನ್ ಕಾರ್ಬೈನ್ಗಳು, ಸೆಮಿ ಸ್ವಯಂಚಾಲಿತ ಮತ್ತು 107 ಬ್ಯಾರೆಟ್ ಆಂಟಿಮೆಟೀರಿಯಲ್ ರೈಫಲ್ಗಳಿಂದ ಶಸ್ತ್ರಸಜ್ಜಿತವಾಗಿತ್ತು. 50 ವರ್ಷ ಒಂದು ವರದಿಯನ್ನು ಓದುತ್ತದೆ. ಇಷ್ಟು ಹೈರ್ಪವರ್ 1 ಸೆಕೆಂಡಿಗೆ ಒಂದು ಗುರಿಯ ಮೇಲೆ ಕೇಂದ್ರೀಕೃತವಾಗಿದೆ. 30 ಮಾತ್ರ. ಇದು ಅತ್ಯಂತ ವಿನಾಶಕಾರಿಯಾಗಿದೆ. ಪಡೆಗಳು ದೈತ್ಯನನ್ನು ಕೊಂದ ನಂತರ ಅವರು ಅದನ್ನು ಚಿನೂಕ್ ಹೆಲಿಕಾಪ್ಟರ್ಗೆ ಲೋಡ್ ಮಾಡಿದರು. ಅದು ಅದನ್ನು ಸಾರಿಗೆ ವಿಮಾನಕ್ಕೆ ಸಾಗಿಸಿತು, ಅಲ್ಲಿ ಯಾರೂ ಅದನ್ನು ಮತ್ತೆ ನೋಡಲಿಲ್ಲ. ಸೈನಿಕರು ಬಹಿರಂಗಪಡಿಸದ ಒಪ್ಪಂದಗಳಿಗೆ ಸಹಿ ಹಾಕುವಂತೆ ಒತ್ತಾಯಿಸಲಾಯಿತು, ಆದ್ದರಿಂದ ಸರ್ಕಾರವು ಅವರೆಲ್ಲರನ್ನೂ ಮೌನವಾಗಿರಿಸುತ್ತದೆ. ಮತ್ತೆ ಜುಲೈ 2016ರಲ್ಲಿ ಕಂದಹಾರ್ನಲ್ಲಿ ಕಾರ್ಯಾಚರಣೆಯ ಸಮಯದಲ್ಲಿ ಅಫ್ಘಾನಿಸ್ತಾನದ ಗುಹೆಯಲ್ಲಿ ನೌಕಾಪಡೆಗಳು ಮತ್ತು ಕೆಂಪು ಕೂದಲಿನ ದೈತ್ಯರ ನಡುವಿನ ಮುಖಾಮುಖಿಯನ್ನು ಇತ್ತೀಚಿನ ಲೇಖನಗಳು ದೃಢಪಡಿಸಿದವು. ಮತ್ತು ಘನ ನೌಕಾಪಡೆಗಳು ಈ ದೈತ್ಯರೊಂದಿಗೆ ಸಂಪರ್ಕ ಸಾಧಿಸುವ ಮತ್ತೊಂದು ದೃಶ್ಯವನ್ನು ತೋರಿಸುವ ವಿಶೇಷ ವಿಡಿಯೋ ತುಣುಕನ್ನು ನಾವು ಸ್ವೀಕರಿಸಿದ್ದೇವೆ. ಹೇಳಲಾದ ಮೊದಲ ದಂತಕಥೆಯೆಂದರೆ ಸೈನಿಕರು ಗುಹೆಯಲ್ಲಿ ಏನನ್ನಾದರೂ ಮೂಲೆಗುಂಪು ಮಾಡಿದರು. ಅದು ಕನಿಷ್ಠ 12-15 ಅಡಿ ಎತ್ತರ ಮತ್ತು ನರಭಕ್ಷಕವಾಗಿತ್ತು. ಇದನ್ನು ಖಂಡಹಾರ್ ದೈತ್ಯ ಎಂದು ಕರೆಯಲಾಯಿತು. ಈ ದೈತ್ಯನನ್ನು ಕೆಂಪು ಗಡ್ಡ ಮತ್ತು ಕಡುಗೆಂಪು ಕೆಂಪು ಕೂದಲು ಎಂದು ವಿವರಿಸಲಾಗಿದೆ. ಈವೆಂಟ್ನ ಪ್ರತ್ಯಕ್ಷದರ್ಶಿಯೊಬ್ಬರು ಬೆಂಕಿಯನ್ನು ಹಾಕುವಾಗ ಒಬ್ಬ ಸೈನಿಕನನ್ನು ದೈತ್ಯರು ಓರೆಯಾದರು ಎಂದು ಹೇಳಿದರು.
ಈ ಸೈನಿಕನ ಪ್ರಕಾರ ಸರ್ಕಾರವು ಈ ಎನ್ಕೌಂಟರ್ ಅನ್ನು ಬಹಿರಂಗಪಡಿಸಲಿಲ್ಲ ಮತ್ತು ನಮ್ಮ ಜಗತ್ತನ್ನು ನಾವು ವಿವರಿಸುವ ರೀತಿಯಲ್ಲಿ ದೈತ್ಯರು ಹೊಂದಿಕೆಯಾಗುವುದಿಲ್ಲ ಎಂದು ಅವರು ನಂಬಿದ್ದರು. ದೈತ್ಯ ತಲೆ ಮತ್ತು ಮುಖದ ಪ್ರದೇಶಕ್ಕೆ ಗುಂಡೇಟಿನಿಂದ ಕೊಲ್ಲಲು ಸುಮಾರು 30 ಸೆಕೆಂಡುಗಳನ್ನು ತೆಗೆದುಕೊಂಡಿತು. ಎತ್ತರ 12-15 ಅಡಿ ಇತ್ತು. ಎತ್ತರ ಮತ್ತು ತೂಕವು 100 ಪೌಂಡ್ಗಳೆಂದು ಅಂದಾಜಿಸಲಾದ ಸಾರಿಗೆ ತಂಡವು ಅವನನ್ನು ವ್ಯವಕಲನ 130ನಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ಹಿಂದಿರುಗಿಸಿತು, ಬಹುಶಃ ಸಂಶೋಧನೆಗಾಗಿ. ಅಲ್ಲದೆ ದೈತ್ಯನಿಗೆ ಭಯಾನಕ ಕಸ್ತೂರಿ ವಾಸನೆ ಇತ್ತು ಎಂದು ಹೇಳಲಾಗುತ್ತದೆ. 10 ವರ್ಷಗಳಿಂದ ಸ್ನಾನ ಮಾಡದ ಮನುಷ್ಯನಂತೆ ಎಂದು ಪೈಲಟ್ ಹೇಳುತ್ತಾರೆ. ಅವರು ಕ್ಯಾನ್ವಾಸ್ ಅನ್ನು ಧರಿಸಿದ್ದರು ಅಥವಾ ಮೊಕಾಸಿನ್ ಮಾದರಿಯ ಶೂಗಳಂತೆ ತಮ್ಮ ಪಾದಗಳಿಗೆ ಚರ್ಮವನ್ನು ಸುತ್ತಿಕೊಂಡರು.